ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ಸ್ನೇಹಿತರೆ ನಮಸ್ತೆ. ಇದು ನೋಡಿ, ನಮ್ಮ ತೋಟದಲ್ಲಿ ಈ ಥರ ಗೋಣಿ ಚೀಲದಿಂದ ಮಲ್ಚಿಂಗ್ ಮಾಡಿದ್ದೀನಿ. ಈ ಥರ ಮಾಡೋ ಉಪಯೋಗ ಏನಪ್ಪ ಅಂತ ಹೇಳಿದ್ರೆ, ಗೋಣಿ ಚೀಲ ಅದು ಕೂಡ ಕೊಳೆಯುತ್ತೆ. ಮತ್ತು ಅಲ್ಲಿ ಮುಂಟ ಚೀಲ ಕೊಳೆಯೋದು ಮುಂಟ ಗಿಡದ ಅಕ್ಕಪಕ್ಕ ಯಾವುದೇ ರೀತಿಯಾದ ಕಸ ಕಡ್ಡಿಗಳು ಹುಟ್ಟಲ್ಲ. ಹಾಗಾಗಿ ನಾವು ನಮ್ಮ ತೋಟದಲ್ಲಿ ವೇಸ್ಟ್ ಗೋಣಿ ಚೀಲಗಳನ್ನ ಇಲ್ಲಿ ಹಾಕಿ ಈ ರೀತಿ ಮಲ್ಚಿಂಗ್ ಮಾಡಿದ್ದೀವಿ. ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ಹುಳ ಹೊಪ್ಪಡೆ ಏನಾರು ತಿಂದರೂ ಕೂಡ ಗೊತ್ತಾಗತ್ತೆ, ಇಲ್ಲಾಂದರೆ ಕಸದಲ್ಲಿ ಬಿದ್ದು ಗೊತ್ತಾಗಲ್ಲ. ಇದು ಕಾಗಜಿ ಲೆಮನ್ ನಿಂಬೆ ಗಿಡಗಳು ಈ ರೀತಿ ಮಲ್ಚಿಂಗ್ ಮಾಡಿದ್ದೀವಿ. ಪ್ರತಿಯೊಂದು ಗಿಡಕ್ಕೂ ಕೂಡ ಮಲ್ಚಿಂಗ್ ಮಾಡಿರೋದ್ರಿಂದ ಆ ಚೀಲ ಕೂಡ ಕೊಳೆಯುತ್ತೆ ಮತ್ತು ಅಲ್ಲಿನ ನೆಲ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ ಯಾವ ರೀತಿ ಇರುತ್ತೆ ಇದೆ. ಈ ಕಸ ಕಡ್ಡಿಗಳು ಕೂಡ ಕೊಳೆಯುತ್ತೆ. ಮಣ್ಣು ಕೂಡ ಅಗ್ರವಾಗಿರುತ್ತೆ. ಹೆಪ್ಪು ಕಟ್ಟಲ್ಲ, ಕಸ ಮತ್ತು ಬೆಳೆಯಲ್ಲ. ಹಾಗಾಗಿ ಈ ಚೀಲ ಕೂಡ ಕೊಳೆಯುತ್ತೆ ನೋಡಿ. ಈ ಚೀಲ ಕೊಳೆಯೋದ್ರಿಂದ ಅದು ಕೂಡ ಗೊಬ್ಬರ ಆಗುತ್ತೆ ಮತ್ತು ಕಸ ಕಡ್ಡಿಗಳು ಕೂಡ ಹುಟ್ಟಲ್ಲ. ಹಾಗಾಗಿ ನಿಮ್ಮ ತೋಟದಲ್ಲಿಯೂ ಈ ರೀತಿ ಯಾವ್ದಾರೆ ಸಣ್ಣ ಪುಟ್ಟ ಗಿಡಗಳಿದ್ದರೆ ಅಥವಾ ಅಡಿಕೆ ಗಿಡಗಳಿದ್ದರೆ, ಬೇರೆ ಯಾವುದೇ ರೀತಿ ಗಿಡಗಳಿದ್ದರೂ ನಿಮ್ಮ ಹತ್ರ ವೇಸ್ಟ್ ಚೀಲಗಳಿದ್ದರೆ ಈ ರೀತಿ ಮಲ್ಚಿಂಗ್ ಮಾಡಿ. ನೋಡಿ, ಇಲ್ಲಿ ಕಾಣ್ತಿರೋವಂಥದ್ದು ಇದು ಹುಳ ತಿಂದು ಟಾಯ್ಲೆಟ್ ಮಾಡಿರೋವಂಥ ಉಂಡೆಗಳು. ಇದು ಈಗ ಗೊತ್ತಾಗುತ್ತೆ. ಆ ರೀತಿ ನಿಮಗೆ ಹುಳ ಇದ್ದರೂ ಕೂಡ ಈ ಚೀಲದ ಮೇಲೆ ಬಿದ್ದಿರುತ್ತೆ, ಆಗ ಗೊತ್ತಾಗುತ್ತೆ ನಿಮಗೆ. ಬೇರೆ ಯಾವುದೇ ರೀತಿಯಾದಂಥ ಕಸ ಕಡ್ಡಿಗಳು ಹುಟ್ಟಲ್ಲ. ಹಾಗಾಗಿ ಈ ರೀತಿ ಮಾಡೋದ್ರಿಂದ ಭಾರಿ ಒಳ್ಳೆಯದಾಗತ್ತೆ. ನೆಲ ಕೂಡ ಶುದ್ಧಿಯಾಗಿರುತ್ತೆ. ನೀವು ನಿಮ್ಮ ತೋಟದಲ್ಲಿ ಈ ರೀತಿ ಗಿಡಗಳಿದ್ದರೆ ಹಾಕಿ. ಇದು ನೋಡಿ, ಇದು ವೈಟ್ ಡ್ರ್ಯಾಗನ್ ಫ್ರೂಟ್. ಒಳಗಡೆ ಪಲ್ಪು ವೈಟ್ ಆಗಿರುತ್ತೆ. ಇದರಲ್ಲಿ ಕೆಲವೊಂದು ವೈಟ್ ಇದೆ. ನಮ್ಮ ತೋಟದಲ್ಲಿ ರೆಡ್ ಇದೆ ಮತ್ತು ಪಿಂಕ್ ಇದೆ ಮತ್ತು ವೈಟ್ ಕೂಡ ಇದೆ. 3 ಹಾಕಿದ್ದೀವಿ. ಈ ವೇಸ್ಟ್ ಚೀಲಗಳು ಈ ಶುಂಠಿಯವರು ಹಾಕಿ ಒಗಸ್ದಂಥ ಚೀಲಗಳನ್ನ ತೊಗೊಂಬಂದು ನಾನು ಈ ರೀತಿ ಮಲ್ಚಿಂಗ್ ಮಾಡಿದ್ದೀನಿ. ನಿಮ್ಮ ತೋಟದಲ್ಲಿಯೂ ಕೂಡ ಈ ರೀತಿ ಇದ್ದರೆ ನೀವು ಕೂಡ ಮಲ್ಚಿಂಗ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಪೇಜಿಗೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.